ನಾವು ಚುನಾವಣೆ ಪೂರ್ವದಲ್ಲಿ ಪ್ರತಿ ಮನೆ ಮನೆಗೆ ಹೋಗಿ ಗ್ಯಾರಂಟಿ ಕಾರ್ಡ್ ಕೊಟ್ಟ ಮೇಲೆ ಹಿಂದೆ ಒಂದು ಟೀಮ್ ಬರ್ತೈತೆ ಅವ್ರ ಹಿಂದೆ. ಅಂದರೆ ಈ ಗ್ಯಾರಂಟಿ ಕಾರ್ಡು ಯಾವುದು ಕೂಡ ಸತ್ಯ ಅಲ್ಲ, ಇದೆಲ್ಲ ಸುಳ್ಳು, ತಾವೆಲ್ಲ ಯಾರು ನಂಬಾರ್ದು, ಯಾವುದೇ ಸರ್ಕಾರ ಕೂಡ ಮಾಡೋಕ್ಕಾಗಲ್ಲ, ಇದೆಲ್ಲ 2,000 ರೂಪಾಯಿ ಕೊಡೋದು ಮತ್ತು ಉಚಿತ ಬಸ್ಸು ಇವೆಲ್ಲ ಸುಳ್ಳು ಅಂತಂದು ಅನೇಕ ಜನ ಹಿಂದೆ ಬಂದು ಹೇಳ್ತಿದ್ರು. ಆದರೆ ನಮಗೆ ಸಂಪೂರ್ಣವಾಗಿ ನಂಬಿಕೆ ಇತ್ತು. ಅಂದರೆ ಈ ರಾಜ್ಯದಲ್ಲಿ ನಮ್ಮ ಸರ್ಕಾರ ಬರ್ತಿದೆ, ಇವತ್ತೇನು ಕಷ್ಟದಲ್ಲಿರೋಂಥ ನಮ್ಮ ತಾಯಂದರಿಗೆ ಇವತ್ತೇನು ನಾವು ಆಶ್ವಾಸನೆ ಭರವಸೆ ಕೊಟ್ಟಿದ್ವಿ ಅವೆಲ್ಲ ಗ್ಯಾರಂಟಿಗಳು ಇಡೀ ರಾಜ್ಯದಲ್ಲಿ ಅನುಷ್ಠಾನ ಮಾಡ್ತಂತ ಸಂಪೂರ್ಣವಾಗಿ ನಂಬಿಕೆ ಇತ್ತು. ಅದೇ ರೀತಿ ಇವತ್ತು ನಮ್ಮ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ ಅವರು ನುಡಿದಂತೆ ನಡೆದಿದ್ದಾರೆ ಎಂಬ ಉದಾಹರಣೆ ಇವತ್ತೇನು 5 ಗ್ಯಾರಂಟಿಗಳು ಕೇವಲ 6-7 ತಿಂಗಳಲ್ಲಿ ಇಡೀ ರಾಜ್ಯಕ್ಕೆ ಕೊಟ್ಟಂತ ಕೊಡುಗೆ ಇದೆ ಅಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ಇವತ್ತು ನಮ್ಮ ತಾಯಂದಿರು, ನಾವು ಗ್ರಾಮೀಣ ಭಾಗ ಅಂದ್ರೆ ನಮ್ಮ ಕಂಪ್ಲಿ ವಿಧಾನಸಭಾ ಕ್ಷೇತ್ರ ಪೂರ ಗ್ರಾಮೀಣ ಭಾಗ. ಯಾಕಂದ್ರೆ ಪ್ರತಿ ಮನೆಯಲ್ಲಿ ಹೋದ್ರೆ ನಾವು ಆ ಕಷ್ಟಗಳು ಪ್ರತಿ ಮನೆ ಕೂಡ ನಾವು ನೋಡಿದ್ವಿ. ಯಾಕಂದ್ರೆ ನಮ್ಮ ತಾಯಂದಿರು ಇವತ್ತು, ಯಾಕಂದ್ರೆ ಎಲ್ಲಿ ಗ್ರಾಮಗಳು ಇರ್ತವೆ ಅಂತ ಭಾಗಗಳಲ್ಲಿ ನಮ್ಮ ಹೆಣ್ಮಕ್ಳಿಗೆ ಆದಷ್ಟು ಬೇಗ, ಅಂದ್ರೆ ಇನ್ನು 15-16 ವರ್ಷ ತುಂಬಿರಲ್ಲ, ಮದುವೆ ಮಾಡಿ ಕೊಟ್ಬಿಟ್ಟಿರ್ತಾರೆ. 16 ವರ್ಷಕ್ಕೆ ಮದುವೆ ಮಾಡಿ ಕೊಟ್ಟಿದ್ಮೇಲೆ ನಮ್ಮ ತಾಯಿ ಅಲ್ಲಿ ಹೋಗಿ ಅತ್ತೆ ಮಾವ, ಅಲ್ಲಿ ಅಣ್ಣ ತಮ್ಮ, ಇಡೀ ಸಂಸಾರ ತೂಗ್ಸಂತ ಜವಾಬ್ದಾರಿ ನಮ್ಮ ತಾಯಂದ್ರ ಮೇಲೆ ಬೀಳ್ತೈತಿ. ಅಂದ್ರೆ ಕೆಲವೊಂದು ಮನೆಗಳಲ್ಲಿ ಆರ್ಥಿಕವಾಗಿ ಅಭಿವೃದ್ಧಿ ಆಗಿರಲ್ಲ. ಯಾಕಂದ್ರೆ ಹೆಣ್ಮಕ್ಳೇ ಸಂಸಾರ ನಡೆಸುವಂತ ಶಕ್ತಿ ನಮ್ಮ ಭಾಗಗಳಲ್ಲಿದೆ. ಹಂಗಾಗಿ ಈ 15-16 ವರ್ಷ ಮದುವೆ ಮಾಡಿಕೊಟ್ಮೇಲೆ ಆ ಸಂಸಾರ ನಡೆಸೋದು ಬಹಳಷ್ಟು ಕಷ್ಟ. ಯಾಕಂದ್ರೆ ಮಕ್ಕಳಾಗ್ತಾರೆ, ಮಕ್ಕಳಾದ್ಮೇಲೆ ಶಾಲೆಗೆ ಕಳಿಸ್ಬೇಕು, ಅವ್ರಿಗೆ ಟ್ಯೂಷನ್ ಕಳಿಸ್ಬೇಕು, ಇಲ್ಲ ಅನೇಕ ಮಳೆ ರೇಷನ್ ಇರಲಿ, ಅದೇ ರೀತಿ ಅನೇಕ ಕುಟುಂಬದ ಜವಾಬ್ದಾರಿ ಎಲ್ಲ ನಮ್ಮ ತಾಯಂದ್ರ ಮೇಲೆ ಬೀಳ್ತಾವ. ಬಿದ್ಮೇಲೆ ಅವ್ರು ಏನ್ ಮಾಡ್ತಾರ, ಮತ್ತೆ ಅನೇಕ ಸಾಲಗಳು ತಾಂಬಲೇಬೇಕು. ಇವತ್ತು ಅನೇಕ ಅಂದ್ರೆ ಬೇರೆ ಬೇರೆ ಕಡೆಗೆ ಸಾಲಗಳು ತಗೊಂಡು ಅದು ಕಟ್ಲಿಕ್ಕಾಗಿ ಬಹಳಷ್ಟು ಜನ ದಿನನಿತ್ಯ ದುಡಿಮೆ ಮಾಡಲೇಬೇಕು. ಈ ನಿಟ್ಟಿನಲ್ಲಿ ಇಂಥವೆಲ್ಲ ಪರಿಸ್ಥಿತಿಗಳು ಪ್ರತಿ ಕುಟುಂಬದಲ್ಲಿ ನಾವು ನೋಡ್ತಿದ್ವಿ. ಹಂಗಾಗಿ ಇವತ್ತೇನು ಸರ್ಕಾರದಿಂದ ಬರಂತ 2,000 ರೂಪಾಯಿ ಇವತ್ತು ನಮ್ಮ ತಾಯಂದ್ರಿಗೆ ಬಹಳಷ್ಟು ಉಪಯೋಗ ಆಗಿತ್ತು ಅಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ಅನೇಕ ಕಡೆಗಳಲ್ಲಿ ಹೋದಾಗ ನಮ್ಮ ತಾಯಂದ್ರಿಗೆ ಪ್ರತಿ ಮನೆ ಎಲ್ಲಿ ಗುಂಪಾಗಿ ನಿಂತಿರ್ತಾರ ಅಂತ ಕಡೆ ನಾನು ಕೇಳಿದಾಗ, ಇಲ್ಲ ಸರ್, ತಮ್ಮ ಸರ್ಕಾರದಿಂದ ಬರಂತ 2,000 ರೂಪಾಯಿ ನಮಗೆ ಬಹಳಷ್ಟು ಉಪಯೋಗ ಆಗ್ತಿತ್ತು ಅಂತಂದು ಬಹಳಷ್ಟು ಜನ ನಮ್ಮ ತಾಯಂದ್ರು ಹೇಳ್ತಿದ್ದಾರೆ. ಹಂಗಾಗಿ ಇವತ್ತು ಸರ್ಕಾರಗಳು ಅನೇಕ ಕರ್ನಾಟಕ ಇತಿಹಾಸದಲ್ಲಿ ಅನೇಕ ಸರ್ಕಾರಗಳು ಬಂದು ಹೋದು, ಆದರೆ ಇಂಥ ಜನಪರ ಕಾರ್ಯಕ್ರಮ ರೂಪಿಸ್ಬೇಕಂದ್ರೆ ಅದು ಕಾಂಗ್ರೆಸ್ ಸರ್ಕಾರದಿಂದ ಮಾತ್ರ ಸಾಧ್ಯ ಅಂತ ನಾವು ವೇದಿಕೆ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಹಂಗಾಗಿ ಬಹಳಷ್ಟು ಖುಷಿ ಆಗ್ತಿದೆ. ಯಾಕಂದ್ರೆ ಇವತ್ತೇನು ತಾವೆಲ್ಲ ಸರ್ಕಾರ ಅಂದ್ರೆ ರಾಜ್ಯದಲ್ಲಿ ಸರ್ಕಾರ ಬಂದಿರ್ಬೋದು, ಆದ್ರೆ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ 5 ಜನನ್ನ ಇವತ್ತು ನಾವಿರ್ಲಿ, ನಾಗೇಂದ್ರಣ್ಣ ಇರ್ಲಿ, ತುಕಾರಾಮ್ ಅಣ್ಣ ಇರ್ಲಿ, ನಾಗರಾಜ ಅಣ್ಣ ಇರ್ಲಿ, ಭರತ್ ರೆಡ್ಡಿ ಅಣ್ಣನ ಇರ್ಲಿ, ಎಲ್ಲರೂ 5 ಜನಕ್ಕೆ ಆಶೀರ್ವಾದ ತಾವು ಸಂಪೂರ್ಣವಾಗಿ ಮಾಡಿದ್ರಿ. ಈ ಪ್ರೀತಿ ವಿಶ್ವಾಸ ನಮ್ಮ ಕೊನೆ ಉಸಿರಿರೋವರೆಗೆ ನಾವು ಮರೆಯಕ್ಕಾಗಲ್ಲ. ಯಾಕಂದ್ರೆ ಬಳ್ಳಾರಿ ಜಿಲ್ಲೆ ಅಂದ್ರೆ ಹಿಂದೆ ಹೇಳ್ತಿದ್ರು ಭದ್ರಕೋಟೆ ಅಂತ. ಹಂಗಾಗಿ ತಾವು ಅದನ್ನ ಪ್ರೂವ್ ಮಾಡಿರಿ. ಹಂಗಾಗಿ ಬಹಳಷ್ಟು ಖುಷಿ ಆಗ್ತಿದೆ. ಯಾಕಂದ್ರೆ ಮುಂದೆ ಬರೋಂಥ ದಿನಗಳಲ್ಲಿ ಇನ್ನ ಹೆಚ್ಚೆಚ್ಚು ಅಭಿವೃದ್ಧಿ ಅಂತ ಕರ್ನಾಟಕ ಸಾಗ್ತಿದೆ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಅಂತ ಆಲೋಚನೆಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದೆ. ಯಾಕಂದ್ರೆ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೆಲವೊಂದು ಆಲೋಚನೆಗಳು ಯಾವ ವ್ಯಕ್ತಿ ಕೂಡ ಬರಲ್ಲ ಅಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ಬಡವರು, ಹಿಂದುಳಿದವರು ಇವತ್ತೇನಿದ್ದಾರೆ ಅವ್ರನ್ನ ಸಮಾನತೆ ತರಬೇಕಂದ್ರೆ ಇದೇ ಬಡವರಿಗೆ ಏನು ಆಲೋಚನೆ ಅಂದ್ರೆ ಯೋಜನೆಗಳು ರೂಪಿಸ್ಬೇಕು, ಅವ್ರು ರೂಪಿಸಂತ ಕೆಲಸ ಇವತ್ತು ನಮ್ಮ ಸರ್ಕಾರ ಮಾಡ್ತಿದೆ. ಇವತ್ತು ಮಾನ್ಯ ನಾಗೇಂದ್ರಣ್ಣ ಅವರು ನಿಜವಾಗ್ಲೂ ಬಹಳಷ್ಟು ಖುಷಿ ಆಗ್ತಿದೆ. ಯಾಕಂದ್ರೆ ನಮ್ಮ ಜಿಲ್ಲೆಯವರೇ ನಮಗೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರೋದ್ರಿಂದ ಇವತ್ತು ಬೇರೆ ಜಿಲ್ಲೆ ಬಗ್ಗೆ ನಾನು ಮಾತಾಡಲ್ಲ. ಪ್ರತಿಯೊಂದು ಅಭಿವೃದ್ಧಿ ವಿಚಾರದಲ್ಲಿ ನಾವು 4 ಜನ ಸೇರಿ ನಾಗೇಂದ್ರಣ್ಣ ಹಿಂದೆ ಇದ್ದು ಅವರು ಪ್ರತಿಯೊಂದು ವಿಚಾರದಲ್ಲಿ ಅಂದ್ರೆ ಯಾವುದೇ ತಾರತಮ್ಯ ಇಲ್ಲ. ಇವತ್ತೇನೋ ಅವ್ರ ತಾಲೂಕು ಇರಲಿ, ಸಿರುಗುಪ್ಪ ಇರಲಿ, ಬಳ್ಳಾರಿ ಇರಲಿ, ಸಂಡೂರು ಇರಲಿ, ಕಂಪ್ಲಿ ಇರಲಿ, ಸಮಾನವಾಗಿ ಅಭಿವೃದ್ಧಿ ಹತ್ರ ತಗೊಂಡು ಹೋಗ್ತಿದ್ದಾರೆ.
ಕೊಟ್ಟಿದ್ದಾರೆ. ಪ್ರತಿಯೊಬ್ಬ ಶಾಸಕರು ನಮಗೆ ನಿಮ್ಗೆ ಏನು ಮಾಡ್ತೀರಿ ಮಾಡ್ರಿ, ನಾನು ನದಿ ನಮ್ಮ ಏನು ಧೈರ್ಯ ತುಂಬಂತ ಕೆಲಸ ನಮ್ಮ ನಾಗೇಂದ್ರಣ್ಣ ಅವ್ರು ಮಾಡ್ತಿದ್ದಾರೆ. ಯಾಕಂದ್ರೆ ಇಂಥ ಸಚಿವರು ಪಡೆದಿರೋದು ಕೂಡ ನಮಗೆ ಬಹಳಷ್ಟು ಖುಷಿ ಆಗ್ತಿದೆ. ಹಂಗಾಗಿ ಇವತ್ತೇನು ಅವ್ರು ಸಚಿವರು ಅಂತಂದು ಯಾವತ್ತೂ ಕೂಡ ನಾವು ನೋಡಲ್ಲ, ಸ್ವಂತ ಅಣ್ಣ ತಮ್ಮ ಇದ್ದಂಗ ಆ ರೀತಿ ನಮಗೆ ಪ್ರೀತಿ ವಿಶ್ವಾಸ ತೋರಿಸ್ತಾರೆ. ಅದನ್ನ ನಾವು ಯಾವತ್ತೂ ಕೂಡ ಜೀವನದಾಗ ಮರೆಯೋಕ್ಕಾಗಲ್ಲ. ಹಂಗಾಗಿ ತಮ್ಗೆ ಹೇಳೋದಿಷ್ಟೇ, ಇವತ್ತೇನು ಈ ಯೋಜನೆಗಳು ಸಂಪೂರ್ಣವಾಗಿ ಕೆಲವೊಂದು ಕಡೆಗೆ ಸರಿಯಾದ ಮಾಹಿತಿ ಇಲ್ಲ ಅಧಿಕಾರಿಗಳಿಗೆ. ಹೇಳೋದಿಷ್ಟೇ, ಇವತ್ತು ಯಾರಿಗೆ ಈ ಗೃಹಲಕ್ಷ್ಮಿ ಯೋಜನೆ ಸೌಲಭ್ಯ ಪಡೆದಿಲ್ಲ ಅಂತವು ಗ್ರಾಮ ಪಂಚಾಯತಿ ಹೋಗಿ ಅಂತ ಅವೆಲ್ಲ ಸೌಲಭ್ಯಗಳು ನಮ್ಮ ತಾಯಂದ್ರಿಗೆ ಮುಟ್ಸಂತ ಕೆಲಸ ಮಾಡಬೇಕು. ಯಾಕಂದ್ರೆ ಕೆಲವೊಬ್ಬರಿಗೆ ಸರಿಯಾದ ಮಾಹಿತಿ ಅಂದ್ರೆ ಒಂದು 90% ಆಯ್ತು, ಇನ್ನೊಂದು 10%ನಲ್ಲಿ ಇನ್ನ ಎಲ್ಲೆಲ್ಲಿ ಮುಟ್ಟಿಲ್ಲ ಅಂತ ಈ ಯೋಜನೆಗಳು ಮುಟ್ಟಂತ ಕೆಲಸ ಆಗ್ಬೇಕು. ಇವತ್ತು ತಮ್ಗೆ ಹೇಳೋದಿಷ್ಟೇ, ಯಾಕಂದ್ರೆ ಬಡತನ ಅಂಬೋದು ಎಲ್ಲರಿಗೂ ಸಾಮಾನ್ಯವಾಗಿ ಬಂದೇ ಬರ್ತೈತಿ. ತಮ್ಗೆ ಹೇಳೋದಿಷ್ಟೇ, ನಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡ್ಬೇಕು. ತಾವೆಲ್ಲ ಒಳ್ಳೆ ಶಿಕ್ಷಣ ಕೊಟ್ಟಾಗ ಮಾತ್ರ ನಮ್ಮ ಕುಟುಂಬ ಬದಲಾವಣೆ ಆಗ ಸಾಧ್ಯ. ಯಾಕಂದ್ರೆ ಎಷ್ಟೇ ಕಷ್ಟ ಆಗಲಿ ವಿದ್ಯಾವಂತರು ಮಾಡ್ರಿ, ಯಾಕಂದ್ರೆ ತಮ್ಮ ಮೇಲೆ ದೊಡ್ಡ ಜವಾಬ್ದಾರಿ ಇದೆ. ವಿದ್ಯಾವಂತರು ತಾವೆಲ್ಲ ಮಾಡ್ಬೇಕಂತಂದು ಹೇಳಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಒಂದ್ಸತ ನಾನು ಒಂದು ಮಾತು ಮುಗಿಸ್ತೇನೆ. ನಮಸ್ಕಾರ, ಥ್ಯಾಂಕ್ ಯು. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.